ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವೆ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡ್ರಿ ಸ್ನೇಹಿತರೆ. ಇವತ್ತು ನೋಡ್ರಿ ಬೆಳಗ್ಗಿನ ಮಗ ಬಂದಾನ. ಮಗನ ಜೊತೆನೇ ಲಾಗ್ ಸ್ಟಾರ್ಟ್ ಆಯ್ತು ಅಂತಲೇ ಹೇಳ್ಬೋದು. ಸ್ಯಾಟರ್ಡೇ ಇವತ್ತು. ಸೊ ಸ್ಯಾಟರ್ಡೇ ಐತಿ. ಈಗ ಬಂದಾನ, ಟ್ಯೂಷನಿಗೆ ಹೋಗಕ್ಕೆ ಬಂದಾನ. ಇಲ್ಲಿ ನಮ್ಮ ಮನೆ ಕಡೆಯಿಂದನೇ ಹಾದು ಹೋಗ್ಬೇಕು ಅವ್ನು ಟ್ಯೂಷನಿಗೆ ಹೋಗ್ಬೇಕಂದ್ರೆ. ಸೊ ಹಿಂಗೆ ಭೇಟಿಯಾಗಿ ಹೋದಾತಂದು ಬಂದಾನ ನೋಡ್ರಿ. ಹೌದೇನೋ? ತಂಗಿನೂ ಡ್ಯೂಟಿ ಹೋಗ್ಯಾಳಂತ, ಮಾಮಾರು ಡ್ಯೂಟಿ ಹೋಗ್ಯಾರ. ಮತ್ತು ಚಿನ್ನೊಂದು ಸ್ಕೂಲ್ ಐತಿ, ಆಕೆ ಸ್ಕೂಲಿಗೆ ಹೋಗ್ಯಾಳ. ಇವಂದು ಯಾಕೆ ಸ್ಕೂಲ್ ಇಲ್ಲ ಅನ್ನೋದನ್ನು ಹೇಳ್ತೀನಿ ನಿಮಗೆ ನೆಕ್ಸ್ಟ್. ಸೊ ಎಂಡೋರಿಗೆ ನೋಡ್ರಿ ವಿಡಿಯೋನ. ನೋಡೋಣ ಇವತ್ತು ಏನೆಲ್ಲ ಆಗ್ತಿತ್ತು ಅಂತ ಹೇಳಿಬಿಟ್ಟು. ಶನಿವಾರ ಇವತ್ತು ಅಂದ ಹಾಗೆ ಸ್ವಲ್ಪ ನುಗ್ಗಿಕೆರೆ ಆಂಜನೇಯಗೆ ಹೋಗ್ಬೇಕಂತ ಅನ್ಕೊಂಡೇವಿ. ಭಾಳ ದಿವಸ ನೋಡ್ರಿ, ಯಾಕಂದರೆ 2 ವಾರದಿಂದ ಗಂಟು ಬಿದ್ದ ನಾವು ಹೋಗೋಣ ಅಂತ ಹೇಳಿ. 2 ವಾರದಿಂದ ಆಗಿದ್ದೇನೆ ಇಲ್ಲ ಹೋಗಕ್ಕೆ. ಇವತ್ತು ಹೋಗ್ಬೇಕಂತ ಅಂದ್ಕೊಂಡೇವಿ, ಯಾಕಂದ್ರೆ ಟ್ಯೂಷನ್ಗೂ ಬೇಗ ಹೊಂಟಾನ, ಹಿಂಗಾಗಿ ಬೇಗ ಹೋಗಿ ಬರ್ತಾನ. ನಾವು ಹೋಗ್ಬೇಕಂತ ಹೇಳಿ ನುಗ್ಗಿಕೇರಿ ಆಂಜನೇಯ ಸಾಕಷ್ಟು ಸರಿ ಶೇರ್ ಮಾಡೀನಿ. ಈಗ ಇನ್ನೂ ಹೊಸ ಸ್ನೇಹಿತರು ಸೇರ್ಯಾರ. ಸೊ ನನ್ನ ಲಾಗ್ ಒಳಗೆ ನಮ್ಮ ಧಾರವಾಡದ ಸುಪ್ರಸಿದ್ಧ ಆಂಜನೇಯ ದೇವಸ್ಥಾನ ಮತ್ತು ತುಂಬ ಪ್ರಶಾಂತ ಸುಂದರವಾದ ಪರಿಸರ ಐತೆ ಆ ಕಡೆ. ಸೊ ಅವ್ರಿಗೂ ಕೂಡ ನಾನು ಇವತ್ತು ಶೇರ್ ಮಾಡ್ತೀನಂತ. ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ ಸ್ನೇಹಿತರೆ. ಯಾಕಂದರೆ ನನ್ನ ಒಂದು ಚಾನಲ್ ಒಳಗೆ ಭಾಳ ಸುಂದರವಾದ ಲಾಗ್ಸ್ ನಿಮಗೆ ನೋಡೋಕೆ ಸಿಗ್ತಾವೆ. ಫ್ಯಾಮ್ಲಿ ಲಾಗ್ಸ್ ಆಗಿರ್ಬೋದು, ಮತ್ತು ರೆಸಿಪೀಸ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಮತ್ತು ನನ್ನ ಮಕ್ಕಳ ಜೊತೆ ಇರುವಂಥ ಒಂದು ಬ್ಲಾಗ್ಸ್ ಆಗಿರ್ಬೋದು, ಮಸ್ತ್ ಅಂದ್ರೆ ಮಸ್ತ್ ಬರ್ತಿರ್ತಾವೆ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಾನು ಯಾವಾಗೋ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಕೊಡ್ತೈತಿ. ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡ್ಬೋದು. ಅದಕ್ಕೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಕೊಡ್ರಿ, ಕಮೆಂಟ್ ಮಾಡಿರಿ, ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯೊಂದಿಗೆ ಆದಷ್ಟು ಚಾನಲನ್ನು ವಿಡಿಯೋನ ಶೇರ್ ಮಾಡಿರಿ. ನನ್ನ ಮಗನೂ ಹೇಳ್ದ ನೋಡ್ರಿ. ಸೊ ಹಿಂಗೆ ಈ ಥರ ಮಕ್ಕಳು ಇದ್ದ ದಿವಸ ಅಂತೂ ನನಗೆ ಭಾಳ ಖುಷಿ ಇರ್ತೈತಿ. ಭಾಳ ಅಂದ್ರೆ ಭಾಳ ಸಂತೋಷ ಮಕ್ಕಳು ಬಂದಿನ. ಯಾಕಂದ್ರೆ ಪಾಪ ಅವು ಸ್ಕೂಲು ಟ್ಯೂಷನ್ ಅವಕ್ಕೂ ಟೈಮ್ ಇರೋಂಗಿಲ್ಲ. ಟೈಮ್ ಸಿಕ್ಕಾಗ ಮಾತ್ರ ಮಿಸ್ ಮಾಡೋಂಗಿಲ್ಲ, ಬರ್ತಾರೆ ಮನೆ ಕಡೆ. ಅವತ್ತಿನ ದಿವಸ ಹೇಳದೇ ಇರೋಷ್ಟು ಸಂತೋಷ ಆಕೈತೆ ಅಂತಲೇ ಹೇಳ್ಬೋದು. ಅದ್ರಾಗ ಇವತ್ತು ಕಾವೇರಿದೂ ರಜೆ ಐತಿ. ಸೊ ಆಕಿನೂ ಇರ್ತಾಳೆ, ಇನ್ನೂ ಕೂಡ ಚಲೋ ಅನ್ನಿಸ್ತೈತಿ. ನಾವು ಆಲ್ಮೋಸ್ಟ್ ಸ್ಯಾಟರ್ಡೇ ಯಾಕೆ ಮಿಸ್ ಮಾಡಿರ್ತೀವಿ ಅಂದ್ರೆ ಕಾವೇರಿದು ಡ್ಯೂಟಿ ಇರ್ತೈತಿ ಅಂತ ಹೇಳಿನ ನಾವು ಆಲ್ಮೋಸ್ಟ್ ನುಗ್ಗಿಕೆರೆಗೆ ಹೋಗಿರಂಗಿಲ್ಲ. ಎಲ್ಲರ ಜೊತೆ ಹೋದ್ರನ ಚಂದ ಅಂತ ಹೇಳಿ. ಅದಕ್ಕೋಸ್ಕರ ನೋಡೋಣ, ಇವತ್ತು ಹೋದ್ರೆ ನಿಮ್ಮ ಜೊತೆ ನಾನು ಖಂಡಿತ ಶೇರ್ ಮಾಡ್ತೀನಿ ಸ್ನೇಹಿತರೆ. ಲಾಗ್ನ ಎಂಡೋರ್ಗೆ ನೋಡ್ರಿ, ನಮ್ಮ ಸಪೋರ್ಟ್ ಮಾಡಿ. ಸರಿ ಸ್ನೇಹಿತರೆ, ಮಸ್ತ್ ಸಿಗ್ತೀನಂತ. ಹಾಯ್ ಫ್ರೆಂಡ್ಸ್, ಉಂಗುರ ತಗೊಂಡ ನೋಡ್ರಿ. ಆದಿಯೋಗಿ ಐತೆ ಅದ್ರ ಮ್ಯಾಲೆ, ಆದಿಯೋಗಿ. ಏನ್ ಬಿಡುತ್ತ ಅಕ್ಕ ಕದಾಕ ಕಾವೇರಿ ಕಸ ಹೊಡ್ಯಾತ ಒಳಗೆ. ಮಗ ಬಂದಾನ್ರಿ ಬೆಳಗ್ಗೆನ ಟ್ಯೂಷನಿಗೆ ಹೊಂಟಾನ. ನೋಡ್ತಾರ ಬ್ಯಾಗ್ ಇಟ್ಟಾನ. ಸ್ಯಾಟರ್ಡೇ ಇವತ್ತು ಸ್ಕೂಲ್ ಇಲ್ಲ ಅವನಿಗೆ. ಓಪನ್ ಡೇ ಅಂತ ಹೇಳಿ ಮಾಡ್ತಾರೆ, ಅಂದರೆ ಎಕ್ಸಾಮ್ ಆಗಿದೆ ಎಲ್ಲ ಪೇಪರ್ಸ್ ಎಲ್ಲ ಶೋ ಮಾಡ್ತಾರೆ ಪೇರೆಂಟ್ಸಿಗೆ. ಸೊ ಹೀಗಾಗಿ ಇವ್ರಿಗೆ ರಜೆ ಕೊಡ್ತಾರೆ. ಪೇರೆಂಟ್ಸ್ ಹೋಗಿ ಇವ್ರದ್ದೆಲ್ಲ ಎಕ್ಸಾಮ್ ಪೇಪರ್ಸ್ ನೋಡ್ಕೊಂಡು ಬರ್ಬೇಕಾಗ್ತೈತಿ. ಯಾರು ಹೋಗ್ತಾ? ಮಮ್ಮಿ ಹೋಗ್ತಾ ಅಂತಾನೆ. ಸೊ ಈಗ ರೆಡಿಯಾಗಿ ಜಳಕ ಆತು, ಎಲ್ಲ ಆತು. ಈಗ ಟ್ಯೂಷನ್ ಐತೆ 10 ಗಂಟೆಗೆ. ಅದ್ರೊಳಗೆ ಭೇಟಿ ಆಗಕ್ಕೆ ಬಂದಾನ ಮಗ. ನೋಡ್ರಿ. ಹಾಯ್ ಫ್ರೆಂಡ್ಸ್, ನೀವು ಹೆಂಗದೇರಿ? ನಾ ಚಲೋದೇನ್ರಿ. ಆರಾಮದೇನ ಅನ್ನಕ್ಕೆ ಚಲೋದೇನ್ರಿ ಅಂತ ನೋಡ್ರಿ. ಸ್ಟಡಿ ಮಾಡತ್ತಿಲ್ಲ ಕೇಳತ್ತಾರ ನೋಡಿ ಎಲ್ಲರೂ. ಮಾಡಕತ್ತಿ? ಚಲೋ ಮಾಡ್ಬೇಕಾ ರಿಸಲ್ಟ್? ಚಂದಾಗ ಹಾಕದ ಹೊಂಟ್ತದ. ಬಿಡು. ಬಿಡು ಕೆಲಸ ನೋಡ್ರಿ ಅಂತ ಬರೀ ಇಂಥದ್ದು ಉಡಾಳ್ತಾನೆ. ಬಿಡಪ್ಪ. ಸ್ನೇಹಿತರೆ ನೋಡ್ರಿ, ಕ್ಲೀನಿಂಗ್ ನಡೆಸ್ಯಾಳ ಕಾವೇರಿ. ನಾನು ಕಸ ಅಷ್ಟೊತ್ತಿಗೆ ಆತಾಳ ಅಂದ್ರೆ ಆಕೆಲ್ಲ ಸಂಧಿ ಗೊಂದಿ ಅಂತೀವಿ ನಾವು. ಅಂದರೆ ಏನೇನು ಇರ್ತಿತ್ತಲ್ಲ ಎಲ್ಲ ಸಂದೆ ಕಾಣವಲ್ಲಾಗಿ
ಫ್ರಿಜ್ ಸಂತೆಗೆ ಹೋಗಿ ಕಾಣವಲ್ಲಾಗಿ. ನಾನು ಒಂದಿಷ್ಟು ಭಾಂಡೆ ಅದಾವು, ಇವು ನಾವು ಕುರ್ಜಗಕ್ಕೆ ಹಾಕೋನು ರಾತ್ರಿ ತಿಕ್ಕಿದ್ವು ಇವು. ಈಗೇನೈತಿ ಸ್ವಲ್ಪ ಅವಲಕ್ಕಿ ಇಲ್ಲ ಉಪ್ಪಿಟ್ಟು ಇದು ಎರಡ ಆಗೋದೀಗ. ಎರಡರಾಗ ಒಂದು ಏನಾರ ಮಾಡೋಣ ಅಂತ ಸ್ನೇಹಿತರೆ ಟಿಫನಿಗೆ. ಮತ್ತು ಸಿಗ್ತೀನಂತ. ನೀ ಕೈ ಬಿಡ, ಏನು ಮಾಡ್ತಾಳೆ ನೋಡೋಣಾಕಿ. ತಾನು ನೀ ಕೈ ಹಿಡಿಬೇಡ. ಅಯ್ಯೋ ರಿತು ರೀತು ಏನದ ಹಠ? ಯಾಕೆ ಹಠ ಅದು? ಆಟ ಆಡಕ್ಕನ್ ಜೊತೆ ಎಲ್ಲದಾಕಿ ರೀತು? ಜಾನೆ ಬಾ ಬರ್ತಿ ಬಾ ನೀನು ಮಾಡ್ತೀನಿ ಬಾ ನೀನು. ಮಂಜುಳಾ ಅವರ ಅಕ್ಕನ ಮೊಮ್ಮಗಳ್ರಿ ಅವ್ರೆ, ಕಲಾವತಿ ಅಂತ ಹೇಳಿ. ಆಕೆ ಸೀಮಂತಕ್ಕನ ಹೋಗಿದ್ದೆ, ನಾನು ಬ್ಲಾಗ್ ಶೇರ್ ಮಾಡಿದ್ದೆ. ಸೊ ಕಲಾವತಿಯ ಮಗಳ, ಅವಳು ಕೂಡ ನರ್ಸ್. ಸೊ SPM ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ವರ್ಕ್ ಮಾಡ್ತಾರೆ. ಪಾಪುನ ಬಿಟ್ಟು ಹೋಗಾಕತ್ತಾಳೀಗ. ಹೀಗಾಗಿ ಅವ್ರ ಅಮ್ಮ ಕಡೆ ಸ್ವಲ್ಪ, ಮಂಜುಳಾ ಅವ್ರ ಕಡೆ ಸ್ವಲ್ಪ ಇರ್ತಾಳೆ. ರೀತು ಆಕೆ ಹೆಸರು. ನಮ್ಮ ತನು ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ಲ, ರೀತು ಜೊತೆ ಆಟ ಆಡಕತ್ತಿದ್ಲ. ಮತ್ತು ಈ ಕಡೆ ಕಾವೇರಿ ಎಲ್ಲ ಕೆಳಗಡೆದೆಲ್ಲ ಕಸ ಎಲ್ಲ ಮುಗಿದಾದ ನಂತರ ನಾಷ್ಟ ಮಾಡಿದೆ. ಸ್ವಲ್ಪ ಅವಲಕ್ಕಿ ಮಾಡಿದೆ. ಅವಲಕ್ಕಿ ಮಾಡಿ ಅವಲಕ್ಕಿ ತಿಂದು ಚಹಾ ಕುಡಿದು ಕ್ಲೀನಿಂಗ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಕಾವೇರಿ ಅದು ಗ್ಯಾಸ್ ಹಿಂದೆ ಏನೈತಲ್ರಿ, ಅದನ್ನು ತೊಳೆದಿದ್ದೇನೆ ಇಲ್ಲ. ಮೊನ್ನೆ ಪೂಜೆ ಟೈಮ್ನಾಗೂ ತೊಳ್ಯಾಕೆ ಟೈಮ್ ಸಿಗಲಿಲ್ಲ. ಹಂಗೆ ಜಸ್ಟ್ ಎಲ್ಲ ಧೂಳಗಳ ಅಷ್ಟ ಹೊಡ್ಕೊಂಡಿದ್ವಿ. ಭಾಳ ಒಂಥರ ಜಿಬಿ ಜಿಬಿ ಆಗಿಬಿಟ್ಟಿತ್ತು. ಈ ಚಕ್ಲಿ ನಿಪ್ಪಟ್ಟೆಲ್ಲ ಫ್ರೈ ಮಾಡಿರ್ತೇನಲ್ಲ, ಆ ಕಿಟಕಿಗದು ಸ್ವಲ್ಪ ಜಿಬಿ ಜಾಸ್ತಿ ಆಗಿತ್ತು. ಮತ್ತು ಹಿಂದೆ ಟೈಲ್ಸ್ನು ಹಂಗಾಗಿತ್ತು. ಮೊನ್ನೆ ಪೂಜಾ ಟೈಮ್ಗೆ ತೊಳ್ಕೊಬೇಕಂದ್ವಿ, ಬಟ್ ಟೈಮ ಸಾಲಿಲ್ಲ. ಅದಕ್ಕೆ ರಜಾ ಆಯ್ತು ಬಿಡಂಟಿ, ತೊಳೆದು ಬಿಡ್ತೀನಿ ಅಂದ್ಲೆ. ಇರುವಲ್ತು ಬಿಡುವ, ನಾಳೆ ಗಿಳಿ ನೋಡಿ ಅಂತಂದೆ. ಇಲ್ಲ ಆಂಟಿ ತೊಳೆದು ಬಿಡ್ತೀನಿ ಬಿಡಿ ಇವತ್ತನ, ಟಿಫನ್ ಮಾಡಿ ಅಂತಂದಿದ್ಲ. ಹೀಗಾಗಿ ಎಲ್ಲ ಮಾಡಿ ಅದನ್ನು ಸ್ವಲ್ಪ ಎಲ್ಲ ಅಡುಗೆದೆಲ್ಲ ಖಾಲಿ ಮಾಡಿ ಕೊಟ್ಟೆ ಕೊಟ್ಟಿಂದ ಎಲ್ಲ ಸ್ವಚ್ಛಗೆ ತೊಳೆಯಾಕತ್ತಾಳೆ ನೋಡ್ರಿ ಕಾವೇರಿ. ಯಾಕಂದ್ರೆ ನಮಗೆ ಹತ್ತಿ ಮಾಡಿ ಅಂದ್ರೆ ಅಲ್ಲೇ ನಮಗೆ ಸಮ ಆಗಂಗಿಲ್ಲ. ನಾ ಕೆಳಗಡೆ ದಷ್ಟ ಮಾಡ್ಕೊಂಡಿರ್ತೀನಿ, ಎತ್ತರದ್ದೆಲ್ಲ ಹಾಕಿನ ಮಾಡಿರ್ತಾಳೆ. ಅದಕ್ಕೋಸ್ಕರ ಇವತ್ತು ತೊಳೆದ ಬಿಡ್ತೀನಿ ಬಿಡ ಆಂಟಿ, ಆಗವಲ್ತಾಗಿತ್ತು, ಈಗ ರಜೆ ಐತೆ ಹೆಂಗು ಅಂತ ಅದನ್ನೆಲ್ಲ ಸ್ವಲ್ಪ ಹಿಂದಿಂದ ಕ್ಲೀನ್ ಮಾಡಕತ್ತಾಳೆ ನೋಡ್ರಿ. ಅವ್ವ ತರುಣನ್ನ ಮತ್ತು ತನುನ ಕರ್ಕೊಂಡು ಬಂದಿದ್ಲು. ಯಾಕಂದ್ರೆ ತನ್ನೊಂದು ಇವತ್ತು ರಜೆ ರೀ, ಹೀಗಾಗಿ. ಮತ್ತು ಉಷಾನೂ ಬೆಳಗ್ಗೆನೇ ಇರ್ತೈತಲ್ಲ, ಇವತ್ತು ಸ್ಯಾಟರ್ಡೆ. ಹೀಗಾಗಿ ಇಬ್ಬರನ್ನ ಕರ್ಕೊಂಡು ಬಂದಿದ್ಲು. ಬಂದಿಂದ ಎಷ್ಟೊತ್ತನ ಆಟ ಆಡಿದ್ರು, ಒಂಚೂರು ಅವಲಕ್ಕಿನೂ ತಿಂದ್ರು ಅವರು. ತಿಂದಿಂದ ಆಟ ಆಡಿದ್ರು. ಆಮೇಲೆ ತರುಣನ ಮನಗಿಸಿದ್ಲು ಅವ್ವ. ಅವ್ನು ಮನಗಿಸ್ತಾನೆ ಆಕಿನೂ ಒಂಚೂರು ನಿದ್ದೆನೂ ಮಾಡಿದ್ಲು. ಅದಾದ ನಂತರ ಕಾವೇರಿ ಒಳಗಡೆ ಏನು ಸ್ಲ್ಯಾಬ್ ತೊಳ್ಯಾಕತ್ಲಲ್ರಿ, ಆಮೇಲೆ ಅವ್ವಾಗ ಎಚ್ಚರ ಆಯಿತು. ಎಚ್ಚರ ಆದಮೇಲೆ ಈಗ ಏನೈತಿ, ಇಲ್ಲ ಖಾರಪುಡಿಯಾರ ಸಾನಿಸ್ತೀನಿ ಕೊಡ್ಬಾ ಅಂದ್ಲ. ಇಲ್ಲಿ ಬಿಡುವ ನಾ ಮಾಡ್ಕೋತೀನಿ ನನಗೆ ಅನುಕೂಲ ಆದಾಗ ಅಂತ ಅಂದೆ. ಬೇಡ ಖಾರದ್ದದ ನಿಮಗೆಲ್ಲ ಬಗೆಹರಂಗಿಲ್ಲ, ಕೊಡು ನಾನಾರು ಏನು ಮಾಡ್ತೀನಿ ಸಾನಿಸಿ ಉಪ್ಪು ಬೆರೆಸಿಡೋಣ ಅಂಥೇಳಿ ಇಸ್ಕೊಂಡ್ಲು. ಮತ್ತು ನಮ್ಮ ತನು ಪುಟಾಣಿ ಚಲೋ ತಂಗ ನಾಷ್ಟ ಮಾಡೋಂಗಿಲ್ಲ, ಹೀಗಾಗಿ ಹಣ್ಣು ಬಿಡಿಸ್ಕೊಟ್ಟೆ ನೋಡ್ರಿ ಆಕಿಗೆ. ಹಣ್ಣಾದರೆ ಇಷ್ಟಪಟ್ಟು ತಿಂತಾಳೆ, ಹೀಗಾಗಿ ಅಡ್ಡಾಡ್ಕೋತ ಹಣ್ಣು ತಿನ್ನಾಕತ್ತಿದ್ಲು. ಈ ಕಡೆ ಅವ್ವ ಖಾರ ಸಾನ್ಸಾಕತ್ತಾಳೆ ನೋಡ್ರಿ ಸ್ನೇಹಿತರೆ. ಅಂದ್ರೆ ಈ ಥರ ಖಾರ ಏನು ಪೌಡ್ರ್ ಮಾಡಿಸಿರ್ತೀವಲ್ರಿ, ಒಟ್ಟು 20 kg ಮಾಡ್ಸೆ ನಾನು. ಮತ್ತು ಅದನ್ನೇನೈತಿ ಚಲೋ ತಂಗ ಸಾನ್ಗೆ ಹಿಡ್ದು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಬೆರೆಸಿ ಇಟ್ಟರೆ ಭಾಳ ದಿವ್ಸ ಏನೈತಿ ಬಾಳಿಕೆ ಬರ್ತೈತಿ. ಕಲರು ಚೇಂಜ್ ಆಗಂಗಿಲ್ಲ ರೀ, ಮತ್ತು ಅದ್ರದ್ದು ಖಾರದ ಟೇಸ್ಟು ಚೇಂಜ್ ಆಗಂಗಿಲ್ಲ. ಹಂಗೆ ಹೆಂಗಿರ್ತೈತಲ್ಲ ರೆಡ್ಡಿಶಾಗಿ ಹಂಗೆ ಇರ್ತೈತಿ. ಒಂದೊಂದು ಖಾರ ಏನಾಗ್ತಾವಂದ್ರೆ ಬಿಳುಪು ಹೊಡೆದು ಬಿಡ್ತಾವ್ರಿ, ಬೆಳ್ಳಗಾಗ್ಬಿಡ್ತೈತಿ ಖಾರ ಪುಡಿ. ಬಟ್ ಈ ಥರ ಚಲೋ ತಂಗದನ್ನು ನಾವು ಒಟ್ಟು ಅದಕ್ಕೆ ನೀರು ಮುಟ್ಟಿಸ್ಬಾರ್ದು ರೀ. ನೀರು ಮುಟ್ಟಿಸ್ಲಾರ್ದಂಗೆ ಡ್ರೈ ಆಗಿನ ನಾವು ಸಾನ್ಸೋದಾಗಿರ್ಬೋದು, ಉಪ್ಪು ಬೆರೆಸೋದಾಗಿರ್ಬೋದು, ಮತ್ತು ನಾವು ಸ್ಟೋರ್ ಮಾಡೋ ಡಬ್ಬಿಗಳೂ ಆಯಿತು, ಒಟ್ಟನು ತೇವಾಂಶ ಇರಬಾರ್ದು.
ಆ ಥರ ಚೆನ್ನಾಗಿ ಒಣ ಇರುವಂಥ ಒಂದು ಬಾಕ್ಸಿಗೆ ಹಾಕಿ ಗಾಳಿ ಆಡ್ಲಾರ್ದಂಗೆ ನೀಟಾಗಿ ಕಟ್ಟಿ ಅದನ್ನು ಮುಚ್ಚಿ ಸಾಧ್ಯ ಆದ್ರೆ ಅದ್ರ ಮ್ಯಾಗೂ ಒಂದು ಬಟ್ಟೆ ಕಟ್ಟಿ ನಾವು ಅದನ್ನು ಸ್ಟೋರ್ ಮಾಡ್ಕೊಂಡ್ರೆ ಸಾಕಷ್ಟು ದಿನ ಬಾಳಿಕೆ ಬರ್ತೈತಿ. ಮತ್ತು ನಾವೇನು ಮೇಲಿಂದ ಮೇಲೆ ತಗೋತೇವಲ್ಲ ಅದಕ್ಕೋಸ್ಕರ ಒಂದು ಸಣ್ಣ ಬಾಕ್ಸ್ನಾಗ ಹಾಕಿಟ್ಕೋಬೇಕು. ಅದ್ರಾಗ ನಾವು ಅವಾಗ ತಗೊಳಕ್ಕೆ ಈಸಿ ಆಗ್ತೈತಿ. ಬಟ್ ಜಾಸ್ತಿ ಕ್ವಾಂಟಿಟಿ ಏನೈತಿ ಒಂದು ದೊಡ್ಡ ಡಬ್ಬ ಒಳಗನ ನೀಟಾಗಿ ಕಟ್ಟಿಬಿಟ್ಟು ಇಟ್ಟು ಬಿಡ್ಬೇಕ್ರಿ, ಏನೂ ಆಗಂಗಿಲ್ಲ. ಅದನ್ನು ಇವತ್ತು ಅವ್ವ ಮಾಡಕತ್ತಾಳ ನೋಡ್ರಿ. ಖಾರ ಚಲೋ ಐತ್ವಾ, ಸಖತ್ತಾಗಿ ಖಾರ ಐತೆ ನೋಡು ಅನ್ನಕತ್ತಿದ್ಲವ್ವ. ಖಾರ ಹಂಗೆ ಇರ್ಬೇಕು ರೀ, ಕಲರು ಇರಬೇಕು, ಖಾರನೂ ಇರಬೇಕು. ಅಂದ್ರೆ ಅಡುಗೆನೂ ರುಚಿ ಆಗ್ತೈತಿ ಮತ್ತು ನೋಡಕ್ಕೂ ಅಡುಗೆ ಚೆನ್ನಾಗಿ ಕಾಣಿಸ್ತೈತಿ ಮತ್ತು ಖಾರನೂ ಈಡಾಕೈತೆ ರೀ. ಖಾರ ಇತ್ತಂದ್ರೆ ಸ್ವಲ್ಪ ಹಾಕ್ತೀವಲ್ಲ, ಸೊ ಖಾರನೂ ಭಾಳ ದಿವ್ಸ ಬಾಳಿಕೆ ಬರ್ತೈತಿ, ಈಡಾಗ್ತೈತೆ ಅಂಥೇಳಿ. ಮತ್ತು ಅವ್ವ ಏನೈತಿ ಒಂದು ಬ್ಯಾಚಿಗೆ ಸಾನಿಸಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಸಣ್ಣ ಉಪ್ಪು ಬೆರ್ಸಾಕತ್ತಾಳ ನೋಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಇದನ್ನು. ಉಪ್ಪು ಮತ್ತು ಸ್ವಲ್ಪ ಹಾಕ್ಬಾರ್ದು, ಚಲೋ ತಂಗ ಅದಕ್ಕೆ ಎಷ್ಟು ಬೇಕಷ್ಟು ಹಾಕ್ಬೇಕಾಗ್ತೈತಂತ. ಸ್ವಲ್ಪನೂ ಹಾಕ್ಬಾರ್ದು ಅನ್ನಕತ್ತಿದ್ಲ. ಅದನ್ನು ಬೆರ್ಸಾಕತ್ತಾಳ ನೋಡ್ರಿ. ಬೆರೆಸಿ ನಾನೇನೇ ವೈಟ್ ಕಲರ್ ದೊಡ್ಡ ಡಬ್ಬ ಐತಲ್ರಿ ಅದಕ್ಕೆ ಕವರ್ ಹಾಕೀನಿ. ಆ ಕವರ್ನಾಗ ಹಾಕ್ತಾಳೆ ಖಾರ. ಕವರ್ನಾಗ ಹಾಕಿ ಅದು ಕವರ್ ಕಟ್ಟಿ ಡಬ್ಬಿ ಮುಚ್ಚಳ ಮುಚ್ಚಿ ಮತ್ತು ಅದಕ್ಕೊಂದು ಮೇಲೆ ನಾನು ದುಪ್ಪಟ್ಟ ಕಟ್ಟಿ ಅದನ್ನು ಸ್ಟೋರ್ ಮಾಡ್ತೀನಿ ರೀ. ಜಾಸ್ತಿ ದಿವಸ ಅದನ್ನು ಮುಟ್ಟಂಗಿಲ್ಲ ನಾನು. ಅದಕ್ಕೆ ಚೆನ್ನಾಗಿ ಕೆಡ್ದಂಗೆ ಇರಲಿ ಅಂತ ಹೇಳಿ ಈ ರೀತಿಯಾಗಿ ನಾವು ಭಾಳ ಖಾರ ಪುಡಿ ವರ್ಷಾಂಗಟ್ಲೆ ಕುಟ್ಟಿಸಿ ನಾವು ಇದೇ ರೀತಿ ಇಡೋದು. ತರುಣ್ ಎದ್ದಾನ ಅಂಥೇಳಿ ಉಷಾಗೆ ಕಾಲ್ ಮಾಡಿದ್ವಿ. ಬಟ್ ಕಾವೇರಿ ಮಲ್ಕೊಂಡಾಳ್ರಿ ಅಲ್ಲೀಗ. ಒಳಗಡೆದೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದಾಳೆ ತರುಣ್ ಬಾಜುನ. ಮತ್ತು ಅವ್ನಿಗೆ ಚಪ್ಪರ್ ಸುತ್ತಲಿ ಅಂದ್ರೆ ನಿದ್ದೆ ಹತ್ತೈತಿ ತರುಣಗೆ. ಅದಕ್ಕೆ ಮಲ್ಕೊಂಡಾನ ತಡಿವಾ ಕೂಡ ಮತ್ತು ನಿದ್ದೆ ಆದ್ರೆ ಅಳ್ತಾನ ಅಂಥೇಳಿ ಅಂದ್ವಿ. ಉಷಾಗ ಕುಂತಾಳೆ ನೋಡ್ರಿ. ಇಲ್ರಿ ಮಾವಾರಿಗೆ ಊಟಕ್ಕೆ ಕೊಡಬೇಕು ಹೋಗ್ಕೇನ್ರಿ ಅನ್ನಕತ್ತಿದ್ಲಕಿನೂ. 20 kgಯಲ್ಲಿ ಒಂದು 10 kg ಅಷ್ಟು ಸಾನ್ಸಿದ್ಲವ್ವ. ಬಿಸಿಲೂ ಭಾಳ ಐತ್ರಿ ಮತ್ತು ಅದು ಖಾರನೂ ಭಾಳ ಐತೆ. ಒಂಥರ ಮುಖ ಎಲ್ಲ ಉರ್ದಂಗೆ ಆಕತೈತಿ ಅನ್ನಕತ್ಲ. ಸೊ ಬ್ಯಾಡ ಬಿಡುವ ಸಾಕಷ್ಟು ಅಂತಂದು ನಾನು ಬೈದು ತೆಗೆದಿಟ್ಟೆ. ಇಲ್ಲ ಸಾನಿಸ್ಬಿಡ್ತೀನಿ ಬಿಡು ಅಂದ್ಲೆ. ಬೇಡ ಬೇಡ ಮತ್ತೊಂದು ದಿವ್ಸ ಸಾನ್ಸಿ ಅಂತ ತಗೋ, ಏನು ಒಂದೇ ದಿವ್ಸ ಇದಿಲ್ಲ ಅಂಥೇಳಿ. ಆಮೇಲೆ ತರುಣ ಎದ್ಮೇಲೆ ತರುಣ್ ಕರ್ಕೊಂಡು ಉಷಾ ಮನೆಗೆ ಹೋದ್ಲು. ಅವ್ವ ಜಳಕಕ್ಕೆ ಹೋಗ್ಯಾಳ್ರಿ. ಕಾವೇರಿ ಇನ್ನೂ ರೆಸ್ಟ್ ಮಾಡಕತ್ತಾಳ. ನೋಡ್ತಾ ಇರ್ಬೋದು ಎಷ್ಟೊಂದು ನೀಟಾಗಿ ಎಲ್ಲ ಸ್ವಚ್ಛ ಮಾಡ್ಯಾಳ ಅಂಥೇಳಿ. ಎಷ್ಟು ಮಸ್ತ್ ಕಾಣಕತ್ತೈತೆ ನೋಡ್ರಿ. ಅದ ಕಾವೇರಿನೂ ಅಂದ್ಲ ಎಲ್ಲ ಕ್ಲೀನ್ ಆದಮೇಲೆ, ಇಷ್ಟ ಸ್ವಚ್ಛ ಮಾಡಿದ್ರೆ ಎಷ್ಟು ಹೊಸಾದು ಅನಿಸ್ತೈತಲ್ಲ ಆಂಟಿ, ಮನೆ ತಳ ತಳ ಅನಿಸ್ತೈತಂತ. ನಿಜ ನೋಡ್ರಿ ಸ್ನೇಹಿತರೆ, ಮಸ್ತ್ ಅಂದ್ರೆ ಮಸ್ತ್ ಕ್ಲೀನ್ ಆಗೈತೆ ನೋಡ್ರಿ ಸ್ನೇಹಿತರೆ. ಆತನವ ಕೆಲಸ ಈಗ ಸಮಾಧಾನ ಆತ್ ನೋಡು. ಜಾಕ ಮಾಡಿದ್ದ ಈ ಬಿಸಿಲಿಗೆ ಚುರು ಅನ್ನತ್ತಿತ್ತದ. ಇವೆಲ್ಲ ಉರಿಯಾಕತ್ತಾವ ಇನ್ನ. ನಮಸ್ಕಾರ ರೀ. ಆರಾಮದ್ರಿ? ನಾವಿಂತ ಬಿಸ್ಲಾಗ ಖಾರ ಸನಿಗೆ ಹಾಕಿದೀವಿ ನೋಡ್ರಿ. ಮಕ್ಳು ಕರ್ಕೊಂಡ್ ಬಂದಿದ್ದೆ. ಮತ್ತ ಒಂದ್ ಅರ್ಧ ಸಂಜೆನಿ 10 kg ಇನ್ನ 10 kg ಐತಿ. ಸಾನ್ಸಿದ್ರ ಸ್ನೇಹಿತರೆ. ಆದ್ರೆ ಖಾರ ಪುಡಿ ಈ ಬಿಸಿಲು ಗೊತ್ತಲ್ರಿ, ಎಲ್ಲ ಮೈ ಎಲ್ಲ ಉರಿದ್ ಬಿಡ್ತೈತದ ಖಾರಕ್ಕೆ. ಅದಕ್ಕೆ ನಿಮಗೆ ಬಗೆಹರಂಗಿಲ್ಲ, ನಾನಾ ಕುಡಿಸ್ತೇನೆ ಅಂತ ಇಟ್ಟಿದ್ರು ಅವ್ರೆ. ಉಪ್ಪು ಕುಡಿಸ್ತಾರೆ ಅವ್ರು. ಸಾನಿಸಿ ಉಪ್ಪು ಬೆರೆಸಿ ಅಂದ್ರೆ ಕೆಡಂಗಿಲ್ಲನ ಹೆಂಗದ? ಕೆಡಂಗಿಲ್ಲ. ಸರಿಯಾಗಿ ಉಪ್ಪು ಕುಡಿಸಿದ್ರ 1 ವರ್ಷ 1.5 ವರ್ಷ ಇಟ್ರು ಏನೂ ಆಗಂಗಿಲ್ಲ. ಖಾರ ಪುಡಿ ಏನಾಗಂಗಿಲ್ಲ. ನಾವು ಬೇಕಾದ ಮಸಾಲೆ ಕುಡಿಸ್ಕೋಬಹುದು. ಮಸಾಲೆ ಖಾರ ಬೇಕಾದ್ರೆ ಕುಡಿಸ್ಕೋಬಹುದು. ಅದಕ್ಕೆ ರೀಪ 20 kg ಇತ್ತಲ್ಲ, ಒಂದು 10 kg ಮಾಡುವ ಇವತ್ತು ಸಾಕು ಅಂದೆ. ಮತ್ತು ಅದಷ್ಟು ಮಾಡಿದ್ರು. ಮಾಡಿ ಅದ ಮೈ ಎಲ್ಲ ಇದಾಗತ್ತಿತ್ತು. ಸೀದಾ ಜಳಕಕ್ಕೆ ಹೋದ್ರ ಅದು ಮುಗಿಯೋಕೆ. ಮತ್ತೀಗೇನ ನುಗ್ಗಿಕೆರಿಗೆ ಹೋಗಿ ಬರ್ಬೇಕಂತ ಹೇಳಿದ್ದೆ ಮುಂಜಾನೆ ನಿಮ್ಗೆ. ಅಲ್ಲೇ ಹೋಗಿ ಏನಾರ ತಿನ್ಕೊಂಡ್ರೆ ಅದು ಬಿಡ್ವಾ ಅಂತ ಬಿಟ್ವಿ. ಅವ್ವ ಭಯಕತ್ಲ, ಹಿಂಗೆ ಅಡ್ಡ ತಿಡ್ಡಿ ಟೈಮ್ನಾಗ ಊಟ ಮಾಡೇನ ಆರೋಗ್ಯ ಹಾಳು ಮಾಡ್ಕೋತೀರಿ ನೀವು, ಅಲ್ಲಿ ಹೋಗಿ ತಿನ್ವಲ್ರಿ ಅಕ್ಕ, ನಿಮ್ಮ ಟೈಮಿಗೆ ಏನ್ರಿ ಇನ್ನಟ್ಟು ತಿನ್ನಿರಿ ಅಂತಂದು.
ಮತ್ತು ಉಪ್ಪಿಟ್ರ ಮಾಡ್ಲೇನ್ವಾ ಏನು ಮಾಡಲಿ ಮ್ಯಾಗಿ ಮಾಡಲಿ ಅಂದೆ. ನಮ್ಮ ಮಮ್ಮಿ ಏನು ಹೇಳಿದ್ರು ಕೇಳ್ರಿ. ಮ್ಯಾಗಿನ ಮಾಡಂದ್ರೆ ಮ್ಯಾಗಿ ಮಾಡಿದೆ. ಮ್ಯಾಗಿ ಮಾಡಿ ಚಹಾ ಮಾಡಿದೆ. ಮ್ಯಾಗಿ ತಿಂದು 3 ಮಂದಿ ಅಂದ್ರೆ ಕಾವೇರಿ ನಾನು ಅವ್ವ ಮ್ಯಾಗಿ ತಿಂದು ಚಹಾ ಕುಡಿದ್ವಿ. ಅವ್ವ ಅಂತೂ ಫುಲ್ ಫ್ರೆಶ್ ಅಪ್ ಆದ್ರೆ ಈಗ ಚಲೋನ ಆತ. ಅವ್ರು ಮಾಡೋರು ಇದ್ರಂತ ಹೋಗಿ ಜಳಕ. ಯಾಕೆ ಜಳಕ ಮಾಡೋಕಿದ್ದಿ? ನಾಳೆ ಎಲ್ಲ ಮುಡ್ಡಲ್ವ. ಮತ್ತು ಸಂಜೆ ಕಡೆಗೆ ಇಡ್ಬೇಕು. ಬೆಳಗ್ಗೆ ಜಳಕ ಆಗಿತ್ರಿ. ಈಗ ಹೋಗಿ ಸಂಜೆಗೆ ಮಾಡೋರು ಇದ್ರಂತ ಮತ್ತವ್ರ. ಯಾಕಂದ್ರೆ ಸಂಜೆ ಮುಂದೆ ಬೆಳಗ್ಗೆ ಹಾಕಿ ಮುಗಿಸ್ತೀನಿ. ಬೆಳಿಗ್ಗೆ ಹಾಕಿ ಕುಣ್ಗ ಮಾಡಿ ಇಡ್ತೇನೆ. ಅಂದ್ರೆ ನಸಿನಾಗ ಅವಸರಕತ್ತೆ. ಕಡಬ್ ಮಾಡಕ್ಕೆ ಚಲೋ ಆಕೈತಿ. ಕಡಬ್ ಮಾಡಿ ಇಡ್ಬೇಡ್ರವ, ಚಲೋ ಆಗೋದಿಲ್ಲ ಅವು. ಚಪಾತಿನೂ ಮಾಡಿ ಇಡ್ಬೇಡ್ರಿ, ಅವೆಷ್ಟು. ಇಲ್ಲ ಇಲ್ಲ ಅಷ್ಟು. ನಾಳೆ ಯಲ್ಲಮ್ಮಗುಡ್ಡ ರೀ, ಭಾರತ್ ಹುಣ್ಣಿಮೆ ಆತಲ್ರಿ ಮೊನ್ನೆ. ನಾಳೆ ಸಂಡೇ ಅಲ್ಲ, ಎಲ್ಲರಿಗೆ ಸೂಟಿ ಇರ್ತೈತಿ, ಅನುಕೂಲ ಆಗ್ತೈತಿ ಅಂತ ಹೇಳಿ ನಾಳೆ ಯಲ್ಲಮ್ಮಗುಡ್ಡಕ್ಕೆ ಹೋಗೋದು ಇಟ್ಕೊಂಡಾರ. ಮತ್ತು ಈ ಭಾರತ್ ಹುಣ್ಣಿಮೆಗೆ ಏನು ಮಾಡ್ತೀರಿ, ಪಡ್ಲಿಗೆ ತುಂಬಿಸ್ತೀರಿ. ಸೊ ಪಡ್ಲಿಗೆ ತುಂಬಿಸ್ತಾರ್ರಿ. ಕರ್ಗಡ ಬಾಬಕ್ಕೂ ಎಲ್ಲ ಬಗೆಯ ಅಡುಗೆ ಆಗಬೇಕು. ಅದಕ್ಕೆ ಇವತ್ತು ರಾತ್ರಿನ ಈಗ ಸಂಜೆ ಮುಂಜೆ ಜಳಕ ಮಾಡೋಕ್ಕಿದೆ ತಗೋ ಅಂದ್ಲ. ಈಗ ಸ್ನಾನ ಆತು, ಇನ್ನು ಬ್ಯಾಳಿಗೆ ಹಾಕಿ ಹೂರ್ಣ ಮಾಡಿ ಇಡ್ತಾರಂತ. ನಸಕ್ನಾಗೆದ್ದು ಸಸ್ತ್ಯಾರು ಹಾಕಿ ಕೂಡಿ ಅಡುಗೆ ಮಾಡ್ತಾರೆ. ಉಷಾ ಬರ್ತಾಳ್ರಿ, ಇವ್ರು ಹೋಗೋದಿಲ್ಲ ಅಂತ. ಗದಲ್ದಾಗ ನಾ ಇಲ್ವಾ, ಉಷಾನ ಕಳಿಸ್ತೀನಿ, ಹುಡುಗನ್ನ ಹಿಡ್ಕೋತೀನಿ, ಉಷಾನ ಕಳಿಸ್ತೀನಿ ಅನ್ನತ್ತಾರ. ಹಾಗೆ ಸ್ನೇಹಿತರೆ, ಅವ್ವ ಒಂದು ಸ್ವಲ್ಪ ಎಲ್ಲರ ಜೊತೆ ಮಾತಾಡ್ಬೇಕಂತ. ಬರ್ರಿ ಏನು ಹೇಳ್ತಾರ ಅಂತ ನೋಡೋಣಂತ. ಚಿಂತೆ ಮಾಡುವಾಗ ಮಾಡುದು, ಅದ್ರಾಗ ಕುಂತ್ರ ಕೆಲಸ ಆಗುದಿಲ್ಲ. ನಮ್ಕಿನ ತೆಳಗಿದ್ದಾರನ, ನಮ್ಕಿನ ಕೇಡ ಜೀವನ ಇದ್ದಾರನ್ನ ನೋಡಿ ನಮ್ದ ಇನ್ನ ಬೆಟರ್, ಅವ್ರ ನಮ್ಕಿನ ಇದದಾರಲ್ಲ, ದೇವ್ರ ನಮ್ಮನ್ನ ಇನ್ನೂ ಆರಾಮ್ ಇಟ್ಟಾನ ಅನ್ಕೊಂಡ್ ಅಂತೇಳಿ ಅನ್ಕೊಂಡು ಧೈರ್ಯ ತಗೊಂಡ ಬಿಟ್ ಬಿಡುದು. ಮತ್ ಮುಂದಿನ ಕೆಲಸ ಮಾಡುದು. ಕೇಳ್ಬೇಕಂದ್ರ ನೀನ ನಮ್ಮವ್ವ ದೇವ್ರ, ನೀನ ಕಾಪಾಡ ಅಂತ ಹೇಳ್ಕೊಂತ ದೇವ್ರ ನೆನಸ್ಕೊಂತ ಹೋಗುದು. ನಮ್ ಕೆಲ್ಸ ನಾವೇನೇನ್ ಮಾಡುದ, ಎಲ್ಲಾ ದೇವ್ರ ನೋಡ್ಕೋತಾನ. ಚಿಂತೆ ಮಾಡಿ ಉಪಯೋಗ ಇಲ್ಲ. ಬಾಳ ತಲೆಯಾಗ ತಗೋಬಾರ್ದ. ಬಾಳ ತಲೆ ತಗೋಬಾರ್ದು. ನಮ್ಕಿ ತೆಳಗಿದ್ದಾರ ನೋಡಿ ವಿಚಾರ ಮಾಡಿ ನಾವ್ ಜೀವನ ಮಾಡ್ಬೇಕು. ಅವೆಲ್ಲ ನಮ್ಗ ಏನ ನಮ್ದು ಬುದ್ಧಿ ಚಲೋ ಇತ್ತು, ನಮ್ದು ಇದು ಚಲೋ ಇತ್ತು, ಗುಣ ಚಲೋ ಇತ್ತಂದ್ರ ಆಕಿ ಚಲೋ ಮಾಡೇ ಮಾಡ್ತಾಳ. ಅದ ಕಾಡಾಟ ಎಷ್ಟ್ ದಿನ ಇರ್ತೈತಿ, ನಮ್ ಕಂಟಿಗಿರ್ ಮಠ ಇರ್ತೈತಿ. ಅದ್ ನಾವ್ ಏನ್ ಮಾಡಿದ್ರು ಇದೇ ಕಡವಾಟ್ ಬರುದ ಅದ. ಅವ್ರಿಗೆ ಏನ್ ಮಾಡಕ್ ಬರುದಿಲ್ಲ, ದೇವ್ರಿಗೆ ಅವ್ರಕಿನ ಹೆಚ್ಚಿರ್ತೈತಿ ಅದ ಇದಿ. ಅವ್ರು ಒಂದ್ ನೆಲ್ಪಿನ ಮ್ಯಾಲೆ ಸರ್ಸ್ಬೇಕಂದ್ರ ನಮಗೊಂದ್ ಸ್ವಲ್ಪ ದಿನ ತ್ರಾಸ ಆಗುದ. ನಾವ್ ತಡ್ಕೊಂಡು ಚಂದಂಗ ಹೋಗ್ಬೇಕು. ಅಂದ್ರ ರಾತ್ರಿ ಹೆಂಗ ಆಕೈತಿ ಹಂಗ ಬೆಳಕ್ ಆಗೇ ಆಕೈತಿ. ನಾವ್ ಕಾಯ್ಬೇಕು. ಹುಡುಗ ಬುದ್ಧಿಲೆ ಏನಾರ ಕೆಟ್ಟ ವಿಚಾರ ತಲೆ ಕೊಡ್ಬಾರ್ದು. ಕೆಟ್ಟ ವಿಚಾರ ಧೈರ್ಯಗೆಡಬಾರ್ದು, ಸಾಧಿಸ್ಬೇಕು. ಇದು ಕರೆಕ್ಟ್ ನೋಡ್ಬೇಕಂದ್ರ ನಮ್ಮ ಮಮ್ಮಿ ಅವ್ರು ಹೇಳ್ತಾರ ನೋಡ್ರಿ. ಸಾಧಿಸ್ಬೇಕು ನೋಡ್ರಿ. ಎಲ್ಲಾ ಸಿಗ್ತೈತಿ. ನಾವ್ ಮುಂದ್ ಹೋದಿವಿ ಅಂದ್ರ ಅದನ್ನ ದುಗಿಸ್ ಮುಂದ್ ಹೋಗ್ಬೇಕು. ದೇವ್ರ ಕಳಿಸ್ಯಾನಂದ್ ಬಳಕ ಅವ್ ಕರ್ಕೊಂಡಾಗ ಹೋಗ್ಬೇಕು. ಸುಳ್ಳ ಉಣ್ಣು ಬಾಯಿಲ್ ಮಣ್ಣು ಹಾಕೊಂಡು ಇಟ್ಟಿಟ್ಟ ಇದಕ್ಕ ತಲೆ ತಗೊಂಡು ಎದಕ್ ಮಾಡ್ಬೇಕದನ್ನ? ಈ ಹುಡುಗರು ಮಾಡ್ತಾವಲ್ಲ, ಸಣ್ಣ ವಯಸ್ಸಿನ ಮಾಡ್ಕೊತಾವ ಅಂತಾರ್ರಿ ನಮ್ಮ ಮಮ್ಮಿ ಅವ್ರು. ಇತ್ತಿತ್ಲಾಗಂತೂ ಬಾಳ ಆಗ್ಯಾವ. ಏನ ಎಟ್ಟಿಟ್ಟ ಸಣ್ಣ ಮಕ್ಳು. ಮೊನ್ನೆ ಎಷ್ಟು ಮರ್ಗಿದಿ, 4 ಮಕ್ಳು ತಗೊಂಡಾಕಿ ಸತ್ತಿದ್ದಕ್ಕ. ಅವತ್ತಂತೂ 4-5 ದಿವಸ ಪೇಚಾಡ್ಯಾರ ನೋಡ್ರಿ. ನಾನ ಇನ್ನ ಅಂದೆ ಹೋಗ್ಲಿ ಬಿಡು, ಮತ್ತೆ ಅವ್ರ ಹೋದ್ಮೇಲೆ ಅವ್ರ ಮಕ್ಕಳನ್ನ ಯಾರು ನೋಡ್ಬೇಕನ್ನೋ ವಿಚಾರ ಅವ್ರಿಗೆ ಇರ್ತೈತಿ. ಆದ್ರೆ ಆ ನಿರ್ಧಾರನೂ ಅವ್ರು ತಗೊಂಡಿದ್ದು ತಪ್ಪು. ಅವ್ರು ಹೋಗೋದು ತಪ್ಪ ನಿರ್ಧಾರ ಅದ. ನಾವು ಹೇಳ್ದಂಗ ಸಾಧಿಸ್ಬೇಕೇನಾದ್ರು. ಸತ್ರ ಏನ ಆಕೈತಿ, ಏನೂ ಆಗೋದಿಲ್ಲ. ತನ್ಗೂಡ ಮಕ್ಕಳನ್ನ ಅವಿನ್ನ ಬೆಳೆದು ಏನೇನ ಮಾಡು ಇರ್ತಾವ, ಆಗೋದು ಇರ್ತೈತಿ. ಎಂತೆಂತ ಇದ್ರಾಗ ಹುಟ್ಟಿರ್ತಾವ, ಅವನು ತಗೊಂಡ್ ಹೋದ್ಲಲ್ಲ. ಖರೇಮ್ಮ ಅವ್ರ ಪರಿಸ್ಥಿತಿ ಅವಾಗಿನ ಅವ್ರ ವಿಚಾರ ಮಾಡೋ ಶಕ್ತಿ ಅವ್ರಿಗೆ ಹಂಗ ಅದ ಸರಿ ಅನ್ನಿಸ್ತಿರ್ತೈತಿ. ಆದ್ರೆ ಆಕ್ಚುಲಿ ತಪ್ಪದ. ಅವ್ರ ನಿರ್ಧಾರ ತಗೊಳ್ದ ತಪ್ಪದ. ಮೊದಲು ಅವ್ರು ಸಾಯೋದು ತಪ್ಪ, ಮಕ್ಕಳನ್ನಷ್ಟ ಅಲ್ಲ, ಅವ್ರು ಸಾಯೋದು ತಪ್ಪ ಅದ. ಯಾಕಂದ್ರೆ ಎಲ್ಲಾ ನಾವ ಮಾಡ್ಕೊಂಡಿರ್ತೀವಿ. ಸಾಲಾಗ್ಲಿ, ಸೂಲಾಗ್ಲಿ, ಜಗಳಾಗ್ಲಿ, ಅದನ್ನ ನಾವು ಮಾಡಿರ್ತೇವೆ ಅಂದ್ರೆ ಅದನ್ನ ಸರಿಪಡಿಸೋದು ನಮ್ಮ ಕೈಯಾಗ ಇರ್ತೈತಿ. ನಾವು ಮಾಡ್ಕೋಬಹುದು, ಸ್ವಲ್ಪ ಟೈಮ್ ತಗೋಬಹುದು ಅಷ್ಟೇ. ಹೌದಲ್ಲ? ಅದನ್ನ ಇದ್ದು ಸರಿಪಡಿಸ್ಕೋಬೇಕಲ್ಲ. ಸತ್ರ ಏನ್ ಬರ್ತೈತಿ? ಸೊ ಇದ ನೋಡ್ರಿ ನಮ್ಮ ಮಮ್ಮಿ. ಈಗ ಅಂತಲ್ಲ, ಈ ನಿಮ್ಮ ಸಲುವಾಗಿ ಅವ್ರಿಗೆ ಇಲ್ಲಿ ಮಾತಾಡ್ಸಿದೆ. ಬಟ್ ದಿನಂಪ್ರತಿ ಈ ಪಾಠ ನಮಗೆ ಇದ್ದೇ ಇರ್ತೈತಿ. ಏನಾದರೂ ಸಣ್ಣ ಪುಟ್ಟಕ್ಕೆ ನಾವು ಬೇಜಾರು ಮಾಡ್ಕೊಂಡ್ರು ನಮ್ಮವ್ವ ಹಿಂಗೆ ಹೇಳ್ತಾಳ, ಅವಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು, ದೇವ್ರು ಅದಾನಂತ ಹೇಳಿ. ಮೊದಲು ಎದ್ದು ಕೆಲಸ ಮಾಡ್ರಿ ನೀವು ಅಂತಾಳಕಿ. ನಿಮ್ಮ ಕಾಕ ನೀವು ಮಾಡ್ರಿ, ಅವ್ ಭಗವಂತ ಕೊಡೋದು. ಬಿಸಿಲಿನ ಚಾಯ್, ಸೂರ್ಯನ ಚಾಯ್ ನಮ್ಮ ಮ್ಯಾಗ ಬೀಳ್ಬಾರ್ದು. ಮತ್ತೊಟ್ಟ ಇದಿ ಅದು
ನಮ್ಮ ಮಮ್ಮಿ ಬೈದ ಬಿಡ್ತಾರೆ ನಮಗೂ ಹಂಗಾರಿ ಅವ್ರು. ಬೇಕಾದ್ರೆ ಮಧ್ಯಾಹ್ನ ಒಂದು ತಾಸು ಬೇಕಾದ್ರೆ ನೀವು ರೆಸ್ಟ್ ಮಾಡಿರಿ, ಬೆಳಗ್ಗೆ ಲಘು ಎದ್ದು ಮಾಡ್ಕೋರಿ ಕೆಲಸ, ಬೆಳಗ್ಗೆ ಲಘು ಹೇಳೋ ಅಭ್ಯಾಸ ಇಟ್ಕೋರಿ ಅಂತಾರೆ ಅವ್ರು. ನಮ್ಮ ಮನ್ಯಾಗ ಅಷ್ಟು ಲೇಟ್ ಹೇಳೋದು ಅಭ್ಯಾಸ ಯಾರಿಗಿಲ್ಲ ಬಿಡ. ಅದೇ ನಮ್ಮ ಚಿನ್ನಗಂತೂ ಬೆನ್ನು ಹತ್ತಿ ಬಿಟ್ಟಿರ್ತಾರೆ, ಇಷ್ಟು ಬೆನ್ನು ಹತ್ತಿರ್ತಾರೆ. ಯಾಕಂದ್ರೆ ನಸಕ್ಲೆ ಎದ್ದು ಓದಿದ್ದ ಜ್ಞಾಪಕದಾಗ ಉಳಿತೈತಿ, ಬೆಳಗಿನ ಜಾವ ಎದ್ದು ಓದು ಅಭ್ಯಾಸ ಮಾಡು ಅಂತಾರ ಅವ್ರು. ಹಾಂ, ಗಂಟು ಬಿದ್ದು ರೂಢಿ ಮಾಡ್ಸ್ಯಾರ್ರಿ. ತಂಗಿಗೂ ಹೇಳ್ಯಾರ, ಯಬಸ್ವಾ ನೀವು ಹೇಳ್ರಿ, ನೀವು ಕಷ್ಟ ಬಿಡ್ರಿ ಮಕ್ಳ ಜೊತೆ, ನೀವು ಮಕ್ಕೊಳ್ರಿ ಮತ್ತು ಅವ್ರು ಎದ್ದು ಯಾವಾಗ ಓದಬೇಕು, ನೀವು ಒಂದಿಟ್ಟು ಲಗು ಹೇಳ್ರಿ ಎಕ್ಸಾಮ್ ಹೋಗಿ ಮಟ ಅಂತ ಹೇಳಿ. ಸೊ ಈ ರೀತಿ ಆದ್ರೆ ಎಲ್ಲದಕ್ಕೂ ಭಾಳ ನಾಲೆಜಬಲ್ ಅದಾರ ರೀ. ಮತ್ತು ಬೆನ್ನು ಹತ್ತಿ ಅದು ಕೆಲಸ ಆಗಬೇಕಾ, ನಾವಿನ್ನೂ ನಾಳೆ ಅನ್ಕೊಳ್ತೀವಿ, ಅವ್ರಿಗಿಲ್ಲ ಇವತ್ತಿನ ಕೆಲಸ ಇವತ್ತು ಆಗ್ಬೇಕಾ, ಹೌದಲ್ವಿ? ಬೆನ್ನು ಹತ್ತಿ ಬಿಟ್ಟಿರ್ತಾಳೆ, ನಾವ ಇನ್ನೂ ಬೈತೀವಿ, ಸಿಟ್ಟು ಬರ್ತೈತಿ ಆಕಿಗೆ. ನಾಳೆ ಅಂದ್ರೆ ಸಿಟ್ಟು ಬರ್ತೈತಿ. ಯಾವ ಕೆಲಸ ನಾಳೆ ಅನ್ನೋಂಗಿಲ್ಲ ನೋಡ್ರಿ ನಮ್ಮ ವಾರಿಗೆ, ಅವತ್ತ ಆಗ್ಬೇಕದು. ಇವೊಂದಿಷ್ಟು ಕೆಲವೊಂದು ಕಿವಿ ಮಾತಂತೇನೆ, ಆದ್ರೆ ಜೀವನಕ್ಕೆ ಭಾಳ ಇಂಪಾರ್ಟೆಂಟ್ ಅದಾವ, ಹೌದಲ್ಮ? ಸಾಥ್ ಕೊಟ್ರು, ಸಣ್ಣಂದಿರ್ತ್ಲೆ ದುಡಿಯಾಕತ್ರು, ಕಲ್ಕೊಂತ ದುಡಿಯಾಕತ್ರು, ಎಲ್ಲಾ ಮಾಡಿದ್ರು ಅವ್ರ ಕಾಲ್ ಮೇಲೆ ಅವ್ರ ನಿಂತಾರ. ಈಗ ಏನ್ ನಮ್ಗೇನ್ ಗಳಿಕ್ ಬೇಡ, ಅವ್ರ ಆರೋಗ್ಯ ಅದಾರ, ದುಡ್ಡು ತಿಂತಾರ, ಸಾಕು ಇಷ್ಟ ನೋಡ್ರಿ. ಮತ್ತು ಯಾರಿಗೆ ನಮ್ಮ ಮನ್ಯಾಗ ನೋಡ್ರಿ ರಿಸ್ಟ್ರಿಕ್ಷನ್ ಇಲ್ಲ, ಯಾರಿಗಾದ್ರೂ ಇಲ್ಲಿ ಯಾಕೆ ಹೋಗ್ತೀರಿ, ಅಲ್ಲಿ ಯಾಕೆ ಹೋಗ್ತೀರಿ, ಇದನ್ಯಾಕೆ ಕೊಟ್ರಿ, ಅದನ್ಯಾಕೆ ತೊಟ್ರಿ, ಅದಲ್ಮ? ಯಾರಿಗೂ ಇಲ್ರಿ. ಗಂಡು ಮಕ್ಳಿಗಿಲ್ಲ, ಹೆಣ್ಮಕ್ಳಿಗಿಲ್ಲ, ಸೊಸ್ಯಾರಿಗಿಲ್ಲ, ಮೊಮ್ಮಕ್ಳಿಗಿಲ್ಲ, ಅವ್ವ ಫ್ರೀ. ಸ್ಟ್ರಿಕ್ ಅದಾರ, ಎದಕ್ಕೆ ಸ್ಟ್ರಿಕ್ ಇರ್ಬೇಕು ಅದಕ್ಕೆ ಅದಾರ, ಎಲ್ಲದಕ್ಕೂ ಸ್ಟ್ರಿಕ್ ಇಲ್ಲ, ಫ್ರೀ ಅದಾರ, ಹಾಗೇನಿಲ್ಲ. ನಾವು ಏನು ಕಂಡಿಲ್ಲ ನೀವು ಕಾಣ್ರಿ ಅಂತಾರೆ ಅವ್ರು. ಮಾಡ್ರಿ, ಹಾಕೋರಿ, ಉಡ್ರಿ, ತೋಡ್ರಿ, ತಿನ್ರಿ, ಉಣ್ರಿ, ಅಡ್ಡಾಡ್ರಿ ಅಂತಾರೆ. ಹಾಗೇನಿಲ್ಲ, ಅದೊಂದು ಬೆಸ್ಟ್ ನಮ್ಮ ಮನೆಯೊಳಗೆ. ಅಪ್ಪಾಜಿ ಅಂತೂ ಗೊತ್ತೈತಿ, ನೋ ಟೆನ್ಷನ್, ಎದಕ್ಕೂ ಟೆನ್ಷನ್ ತೊಗೊಳೋದಿಲ್ಲ ಅವ್ರ. ನೋಡ್ರಿ ಹೇಳ್ತಾರೆ ಅದು. ಅಂದ್ರೆ ನಾ ಹೇಳ್ದೆ ನಿಮಗೆ ಏನಂದೆ, ಫ್ರೀ ಅದಾರ, ಎಲ್ಲಿ ಬೇಕಲ್ಲಿ ಹೋಗ್ಬೋದು ಅಂದೆ, ಅದಕ್ಕೆ ಅವ್ರು ಹೇಳಾತಾರ ನೋಡ್ರಿ. ಈಗ ಫ್ರೀ ಅದೇವಂತ ಹೇಳಿ ಕೆಟ್ಟದನ್ನು ಮಾಡಬಾರ್ದಂತ, ಅದನ್ನು ನಾವು ಉಳಿಸ್ಕೋಬೇಕು. ಅವ್ರು ಏನು ನಮಗೆ ವಿಶ್ವಾಸಲೇ ಬಿಟ್ಟಿರ್ತಾರ, ಅದನ್ನು ನಾವು ವಿಶ್ವಾಸ ಉಳಿಸ್ಕೋಬೇಕಂತ ಹೇಳತ್ತಾರ ಅವ್ರೆ. ಯಾರು ಕೆಟ್ಟವ್ರು ಅದಾರ ಅಂತ ಹೇಳಿರಬಾರ್ದು ಯಾರು ನಮ್ಮ ಬಗ್ಗೆ, ಒಳ್ಳೆಯವರಾಗಿ ಜೀವನ ಮಾಡ್ರಿ ಅಂತ, ಹೌದಲ್ವೇ? ಈಗ ಅಂತಾರಲ್ಲ, ಇಡೀ ರಾಮನಗರ ಮಂದಿ ಅಂತ, ನಿನ್ ಮಕ್ಳು ಎಷ್ಟ್ ಚೆನ್ನಾರ್ವ, ಎಷ್ಟ್ ಕಷ್ಟ ಬಿಟ್ರುವ, ಎಷ್ಟ್ ಇದು ಆದ್ರವ ಅಂತ ಹೇಳಿ ಅಂತಾರ ಎಲ್ಲಾರು. ಹೆಮ್ಮೆ ಐತಿ ಎಲ್ಲರಿಗೂ, ಹೆಮ್ಮೆ ಎಲ್ಲಾರ್ಗಿ, ನಿಜ ಹೆಮ್ಮೆ ಐತಿ. ನಮ್ಮ ಏರಿಯಾದಾಗ ಬಂದು ನಿನ್ನ ಹೆಸರು, ನಿನ್ನ ಮಕ್ಕಳ ಹೆಸರು ಕೇಳಿದ್ರೆ ಎಲ್ಲರಿಗೂ ಗುರ್ತದೇವಿ, ಅಷ್ಟ ಹೆಮ್ಮೆ ಪಡ್ತಾರೆ ಎಲ್ಲರೂ. ರಾಮನಗರ ಕ್ರಾಸಿಗೆ ಕೇಳ್ಯಾರ, ಮದನ್ನವ್ರ ಮನಿ ಎಲ್ರಿ ಇಲ್ಲಿ ಅಂತ, ಸೀದಾ ಹೋಗ್ರಿ, ಇಟ್ಟೋಗ್ದವ್ರ ಗುಡಿ ಅಂತೆಲ್ಲ ಐತಿ ನೋಡ್ರಿ ಅಂತ ಹೇಳಿ. ಇದ ನೋಡ್ರಿ ನಮ್ಮ ತಾಯಿಯವ್ರು ನಮಗೆ ಕಲಿಸ್ಕೊಟ್ಟಿದ್ದಂದ್ರೆ, ಹಂಗೆ ಬೆಳ್ಕೊಂತ ಬಂದ್ವಿ, ಈಗೂ ಹಂಗೆ. ಮತ್ತು ಅವ್ರು ಹೇಳ್ದಂಗ ಅವ್ರ ಆಶೀರ್ವಾದ, ದೇವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಐತಿ. ಅದು ಏನಾರ ಅಂದ್ರ ನಡೆಯಂಗಿಲ್ಲ ನನಗ, ಅನ್ಬೇಕು. ಹಂಗಾರಿ ಅವ್ರು ಮಾಡ್ಲಿಕ್ಕೆ ಅಷ್ಟ ಹೂ ಅನ್ಬೇಕು, ಎದುರು ವಾದಿಸ್ಬಾರ್ದು. ಇನ್ನೂ ಕೂಲ್ ರೀ ಇವ್ರು ನಮ್ಮ ಮಮ್ಮಿ. ಈಗ ಸ್ವಸ್ಥರ ಬಂದ್ಮೇಲೆ ಇನ್ನೂ ಕೂಲ್ ಅನ್ಬೋದ, ನಮಗಂತೂ ಅಳಿಸ್ಕಾಯಿ ಬಿಟ್ಟಾರ ಬಿಡ್ರಿ ಒಂದೊಂದು ಟೈಮ್ನಾಗ. ನಾನಂತೂ ಸಾಕಷ್ಟು ಹತ್ತು ಬಿಟ್ಟೇನಿ. ನಾವು ಎಲ್ಲಾ ಮಾಡ್ಕೊಂಡು ದುಡಿಯಾಕ ಹೋಗ್ಬೇಕು, ನಿಮ್ಮಂತಾರ ಮನೆ ಅಡಿಗೆ ಮಾಡಿ ಬರ್ಬೇಕು, ಬಂದೆಲ್ಲಾ ಮನ್ಯಾಗ ಮಾಡ್ಕೋಬೇಕು. ಕುಡುಕ ಗಂಡ, 4 ತಿನ್ನು ಮಕ್ಳು, ಸಿಟ್ಟಿಗೆ ಅದ್ ಯಾರ ಏನಾರ ಮಾಡಿರ 4 ಮಂದಿನೂ ಕಟ್ಟಿತಿದ್ದೆ, ಮುಂದ್ ಕುದ್ರಸ್ಕೊಂಡ್ ಹೇಳ್ತಿದ್ದೆ. ಹೊಡಿಯೋದು ಅಳೋದು. ಇವ್ರು ಹೊಡೆದು ಅಳ್ತಾರ್ರಿ, ನಾನು ನನ್ನ ಮಕ್ಕಳು ಅಳಾಕತ್ರ ಅಳ್ತೇನೆ ನೋಡಿ. ಹೊಡಿಯೋದು ಬ್ಯಾಡ್ರಿ, ಯಾರು ಹೊಡೆದಾಗ ಅವ್ರು ಹೇಳ್ತಿರ್ತಾರಲ್ಲ ಅವ್ರನ್ನ ನೋಡಿ ಹೇಳ್ತೇನೆ ರೀ ನಾನು. ಹಂಗೆ ಅದು ಬರ್ತೈತಿ, ಏನು ಮಾಡೋಕ್ಕಾಗಲ್ಲ. ಸೊ ಅದ ನೋಡ್ರಿ ಇಷ್ಟ, ಮತ್ತೇನಿಲ್ಲ. ಇಲ್ಲಿ ಮಟ್ಟ ಆದ್ರೂ ಗಂಡ್ ಮಕ್ಕಳು ಹೊಳ್ಳಿ ನಿಂದ್ರಂಗಿಲ್ರಿ, ಹೆಣ್ಮಕ್ಳು ನಿಂದ್ರಂಗಿಲ್ಲ ಬಿಡ್ರಿ. ಇನ್ನೋ ಇವ್ರು ಒಂದ್ ಮಾತಿಗೆ ಅಂದಾರ ಹೊಳ್ಳಿ, ಗಂಡ್ ಮಕ್ಳ ಹಂಗಾರ ಅನ್ನಂಗಿಲ್ಲ ನೋಡ್ರಿ. ನಾವ ಕಡೆಯಲ್ಲ ಅದೀವಿ ಈಗ. ಅವ್ರ ಸಸ್ತ್ಯಾರ ಅವ್ರ ಮಕ್ಕಳೇ ಹೆಚ್ಚಾದ್ರ ನೋಡವ್ರಿ. ಒಟ್ಟು ಆರಾಮದಿರವಾ ಸಾಕ್ಬಿಡು ಹೋಲಿ.